ಪತ್ರಿಕಾ ಬಂಧುಗಳೇ, ಕರ್ನಾಟಕ ಅನ್ಎಡೆಡ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕುಕ್ಮಾ 2022ರಲ್ಲಿ ಕೊರೋನಾ ಟೈಮಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಪುರಾಣಿಕ ಸರ್ ನರೇಂದ್ರ ನಾಯ್ಕ್ ಅವರು, ಡಾಕ್ಟರ್ ಮೋಹನ್ ಆಳ್ವ ಇವರೆಲ್ಲ ಸೇರಿಕೊಂಡು ಒಂದು ಪ್ರೈವೇಟ್ ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ ಅಸೋಸಿಯೇಷನ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ನಾನು ಎಕ್ಸಲೆಂಟ್ ಮೂಡಬಿದ್ರಿ ಸಂಸ್ಥೆಯ ಅಧ್ಯಕ್ಷನಾಗಿರ್ತಕ್ಕಂಥ ಯುವರಾಜ್ ನನ್ನನ್ನು ಉಪಾಧ್ಯಕ್ಷನನ್ನು ನಾಮಕ ಮಾಡಿ ಹಾಗೂ ಡಾಕ್ಟರ್ ರೇವಣ್ಕರ್ ಇವರನ್ನು ಉಪಾಧ್ಯಕ್ಷರನ್ನು ಮಾಡಿ ರಾಜ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ಮೋಹನ್ ಆಳ್ವ ಇದ್ದುಕೊಂಡು ಕಾರ್ಯದರ್ಶಿಯಾಗಿ ನರೇಂದ್ರ ನಾಯಕ್ ಅವರೊಂದಿಗೆ ಹಿರಿಯರಾಗಿರ್ತಕ್ಕಂತಹ ಕೆ.ಸಿ. ನಾಯಕರು, ಪುರಾಣಿಕರು ಹಾಗೂ ರಾಧಾಕೃಷ್ಣ ಶೆಣೆ ಅವರ ಗೌರವಾಧ್ಯಕ್ಷರ ಒಂದಿಗೆ ಈ ಒಂದು ಸಂಸ್ಥೆ ಖಜಾಂಚಿಯಾಗಿ ನಮ್ಮ ರಮೇಶ್ ಶಕ್ತಿ ಸಂಸ್ಥೆಯವರು ಇವರೆಲ್ಲ ಇದ್ದುಕೊಂಡು ಈ ಸಂಸ್ಥೆ ಪ್ರಾರಂಭ ಆಯಿತು. ಅವತ್ತಿಂದ ಇವತ್ತಿನವರೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈಗಾಗಲೇ ಜಿಲ್ಲಾವಾರು ದಾವಣಗೆರೆಯಲ್ಲಿ, ಮೈಸೂರಲ್ಲಿ, ಬಳ್ಳಾರಿಯಲ್ಲಿ ಹಾಗೂ ಬೆಂಗಳೂರು 2 ಕಡೆ ಉತ್ತರ ಮತ್ತು ದಕ್ಷಿಣ ಈ ಸಂಸ್ಥೆಗಳು ಜಿಲ್ಲಾವಾರು ಸಂಸ್ಥೆಗಳನ್ನು ಕುಕ್ಮಾ ಮುಖಾಂತರ ಮಾಡಿ ರಾಜ್ಯದಲ್ಲಿ ಪ್ರೈವೇಟ್ ಅನ್ಎಡೆಡ್ ಸಂಸ್ಥೆಗಳಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನು ನಮ್ಮೊಂದಿಗೆ ಸಂಬಂಧವನ್ನು ಬೆಸೆಯಲಿಕ್ಕೆ ಈ ಒಂದು ಸಂಘಟನೆ ತುಂಬಾ ಸಹಕಾರಿಯಾಗಿದೆ. ಈ ಕಾರ್ಯಕ್ರಮದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಕುಕ್ಮಾ ಸಮಿತಿ ಪದಗ್ರಹಣ ಸಮಾರಂಭವನ್ನು ನಮ್ಮ ಮಂಗಳೂರಿನ ಓಷನ್ ಪಬ್ ಅಲ್ಲಿ ದಿನಾಂಕ 19 ಭಾನುವಾರ ಅಕ್ಟೋಬರ್ 19ರಂದು ಬೆಳಿಗ್ಗೆ 11 ಗಂಟೆಗೆ ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ ಶ್ರೀ ಎಸ್.ಎಲ್. ಭೋಜೇಗೌಡರವರಿಂದ ಉದ್ಘಾಟನೆಗೊಂಡು ನಮ್ಮ ಉಪನಿರ್ದೇಶಕರು, ಜಿಲ್ಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮತಿ ರಾಜೇಶ್ವರಿ ಎಚ್ ಅವರ ಮುಖಾಂತರ ಘನ ಉಪಸ್ಥಿತಿಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಕೆ. ರಾಧಾಕೃಷ್ಣ ಶೆಣೈ, ಡಾಕ್ಟರ್ ಎಂ.ಬಿ. ಪುರಾಣಿಕ್, ಡಾಕ್ಟರ್ ಕೆ.ಸಿ. ನಾಯಕ್ ಅವರ ಗೌರವ ಅಧ್ಯಕ್ಷರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ, ಪ್ರೊಫೆಸರ್ ನರೇಂದ್ರ ನಾಯಕ್ ಕಾರ್ಯದರ್ಶಿಗಳು, ರಾಜ್ಯ ಸಮಿತಿ ಕುಕ್ಮಾ ಇವರೊಂದಿಗೆ ಓಷನ್ ಪರ್ಲಲ್ಲಿ ಅಕ್ಟೋಬರ್ 19ರಂದು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಒಂದು ಪದಗ್ರಹಣ ಸಮಾರಂಭ ನೆರವೇರಲಿಕ್ಕಿದೆ. ಈ ಜಿಲ್ಲಾ ಸಮಿತಿಯಲ್ಲಿ ನಿಯೋಜಿತರಾಗಿ ಡಾಕ್ಟರ್ ಸಂಜೀವ ರೈ, ಆಡಳಿತ ಅಧಿಕಾರಿಗಳು, ಶ್ರೀ ರಾಮಕೃಷ್ಣ ಶಿಕ್ಷಣ ಸಂಸ್ಥೆ ಫಂಡ್ಸ್ ಸಂಘ ಮಂಗಳೂರು ಇವರು ಗೌರವ ಅಧ್ಯಕ್ಷರಾಗಿದ್ದುಕೊಂಡು, ಶ್ರೀ ಯುವರಾಜ್ ಜೈನ್ ಅಧ್ಯಕ್ಷರು, ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್, ಅಧ್ಯಕ್ಷರು ಸೂರಜ್ ಶಿಕ್ಷಣ ಸಮೂಹ ಸಂಸ್ಥೆ ಮುಡಿಪು, ಅದರೊಂದಿಗೆ ಜೊತೆ ಕಾರ್ಯದರ್ಶಿಗಳಾಗಿ ಶ್ರೀ ಅಶ್ವಿನ್ ಶೆಟ್ಟಿ, ಸಿಇಒ ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆ ಸವಣೂರು, ಶ್ರೀ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆ ಬೆಳ್ತಂಗಡಿ, ಹಾಗೆ ಉಪಾಧ್ಯಕ್ಷರುಗಳಾಗಿ ಶ್ರೀ ಎ.ವಿ. ನಜೀರ್, ಸಂಚಾಲಕರು ಅಲ್ಬದ್ರಿ ಎಜುಕೇಶನ್ ಅಸೋಸಿಯೇಷನ್ ಕೃಷ್ಣಪುರ ಸುರತ್ಕಲ್ ಮಂಗಳೂರು, ಶ್ರೀ ಚಂದ್ರಶೇಖರ್ ರಾಜ ಅರಸ್, ಟ್ರಸ್ಟಿ ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜು ಮೂಡಬಿದ್ರಿ, ಶ್ರೀ ರವೀಂದ್ರ ಪ್ರಿ, ಅಧ್ಯಕ್ಷರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು, ಶ್ರೀ ಪೂರಣ್ ವರ್ಮ, ಕಾರ್ಯನಿರ್ವಹಣಾಧಿಕಾರಿ ಎಸ್ಡಿಎಂ ಸಮೂಹ ಶಿಕ್ಷಣ ಸಂಸ್ಥೆ ಉಜಿರೆ, ಶ್ರೀ ಗಣೇಶ್ ಪ್ರಸಾದ್, ಅಧ್ಯಕ್ಷರು ಶ್ರೀ ಕುಮಾರಸ್ವಾಮಿ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಖಜಾಂಚಿಯಾಗಿ ಶ್ರೀ ರಮೇಶ್ ಕೆ ಸಲಹೆಗಾರರು, ಶಕ್ತಿ ಸಮೂಹ ಶಿಕ್ಷಣ ಸಂಸ್ಥೆ ಶಕ್ತಿನಗರ ಮಂಗಳೂರು ಇವರೆಲ್ಲರೂ ಇದ್ದುಕೊಂಡು ದಕ್ಷಿಣ ಕನ್ನಡದ ಕುಕ್ಮಾ ಒಂದು ಆಡಳಿತ ಮಂಡಳಿಯನ್ನು ನಾವು ಈ ತರ ಕಾರ್ಯರೂಪ ಮಾಡಿಕೊಂಡು ನಾಡಿದ್ದು 19ನೇ ತಾರೀಕು ಅಕ್ಟೋಬರ್ ಇದರ ಪದಗ್ರಹಣ ಸಮಾರಂಭ ಓಷನ್ ಪಾರ್ಕ್ ಮಂಗಳೂರಲ್ಲಿ ನಡೆಯಲಿಕ್ಕಿದೆ. ರಾಜ್ಯದ ಸಮಿತಿಯ ಎಲ್ಲರೂ ಇದಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಕರ್ನಾಟಕ ಅನ್ಎಡೆಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ನೆರವೇರಿಕೊಳ್ಳಲಿಕ್ಕೆ ಈ ಪದಗ್ರಹಣಕ್ಕೆ ಸಮಾರಂಭಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಪ್ರೀತಿಯಿಂದ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಕುಕ್ಮಾ ಅಂತ ದೊಡ್ಡ ಸಂಸ್ಥೆಗೆ ಸೇರಿ ಅವರಲ್ಲಿರುವಂತಹ ಏನಾದರೂ ತೊಂದರೆಗಳಿದ್ರೆ ಆ ತೊಂದರೆಯನ್ನು ನಿವಾರಿಸುವಂತ ದೊಡ್ಡ ಕೆಲಸ ಕುಕ್ಮಾ ಮಾಡ್ತಾ ಇದೆ. ಕೊರೋನಾ ನಂತರ ದೊಡ್ಡ ಟೈಮ್ನಲ್ಲಿ ಶಾಲೆ ಬಂದ್ ಆಗುವಂತ ಪರಿಸ್ಥಿತಿ ಇದ್ದಾಗ ಆ ಟೈಮ್ನಲ್ಲಿ ಕುಕ್ಮಾ ಹುಟ್ಟಿ ಶಾಲೆಯನ್ನ ಅಭಿವೃದ್ಧಿ ಮಾಡಿ ಶಾಲೆಯನ್ನು ಪುನರ್ಜೀವನ ಕೊಟ್ಟು ಶಾಲೆಯನ್ನು ಸ್ಟಾರ್ಟ್ ಮಾಡಿದ ಒಂದು ದೊಡ್ಡ ಕೀರ್ತಿ ಕುಕ್ಮಾಗಿದೆ. ಕುಕ್ಮಾದಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ಶಾಲೆಗಳು ಒಂದೇ, ದೊಡ್ಡ ಶಾಲೆ ಸಣ್ಣ ಶಾಲೆ ಅಂತ ಏನೋ ಒಂದು ಡಿಫರೆನ್ಸ್ ಇದೆಯಲ್ಲ. ಸರ್ಕಾರದೊಟ್ಟಿಗೆ ನಾವು ನೀಟು CET ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅವರೊಟ್ಟಿಗೆ ನಾವು ಒಳ್ಳೆ ಸಂಬಂಧದಿಂದ
ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಕುಪ್ಮ ಮಾಡ್ತಾ ಇದೆ. ಕುಪ್ಪದ ಒಂದು ದೊಡ್ಡ ಸಾಧನೆ ಏನಂತ ಹೇಳಿದರೆ, ಕುಪ್ಪದಲ್ಲಿ ಒಂದು ಸ್ನೇಹ ಬೆಳೆದಿದೆ. ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ನವರು ಒಂದು ಸಂಬಂಧ ಒಳ್ಳೆ ರೀತಿಯಿಂದ ಆಗಿ, ಯಾವುದೇ ಇನ್ಸ್ಟಿಟ್ಯೂಟ್ನವರು ಯಾವುದೇ ಸಮಸ್ಯೆ ಇದ್ದರೆ ಕುಪ್ಪಗೆ ಹೇಳಿದರೆ ಆ ಇನ್ಸ್ಟಿಟ್ಯೂಷನ್ ಬಗ್ಗೆ ಸಮಸ್ಯೆಯನ್ನ ಬಗೆಹರಿಸುವಂತ ದೊಡ್ಡ ಕೆಲಸ ಕುಪ್ಪ ಮಾಡ್ತಾ ಇದೆ. ಸರ್ಕಾರ ನಮ್ಮೊಟ್ಟಿಗಿದೆ. ಸರ್ಕಾರದ ಯಾವುದೇ ನಮ್ದು ಸಮಸ್ಯೆ ಇದ್ದರೆ ಸರ್ಕಾರ ನಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಂಡು ಅದರ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸುವಂತ ದೊಡ್ಡ ಕೆಲಸ ಸರ್ಕಾರ ಮಾಡ್ತಾ ಇದೆ.